ನೀವು ಅದನ್ನು ಚಲಾವಣೆ ಮಾಡಿ. ಅದು ನಿಮ್ಮ 1 ಗಂಟೆ ನನ್ನ ಮನೆಯಲ್ಲಿ ಕೂತು ಭಾಳ ವಿಚಾರಗಳನ್ನು ಮಾತಾಡಿ ಅವರು ಹೋದರು. ಲಾಸ್ಟಿಗೆ ಬಾಲಕೃಷ್ಣ ನಿನ್ನ ಮಾಗಡಿ ಸಚಿವರು ಅಂದರೆ ಸಾಯಂಕಾಲ 7 ಗಂಟೆಗೆ ಬಂದು ಅವ್ರ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರ ಸೋದರ ಸಂಬಂಧಿ ಡಾಕ್ಟರ್ ರಂಗನಾಥ್ ಕುಣಿಗಲ್ ಅವರು ಬಂದು ಇಲ್ಲ ಮುಖ್ಯಮಂತ್ರಿಗಳು ನಿಮ್ಮ ಜೊತೆಗೆ ಮಾತಾಡ್ತಾರೆ. ಮುಖ್ಯಮಂತ್ರಿಗಳು ನೀನು ಮಾತಾಡಿದಾಗ 1-2 ಗಂಟೆಗೆ ನನ್ನ ಜೊತೆಗೆ ಮಾತಾಡೋದು. ಆಮೇಲೆ ಸನ್ಮಾನ್ಯ CM ಹಿಂದಿನ ಮುಖ್ಯಮಂತ್ರಿಗಳ ಜೊತೆಗೆ ಅವ್ರಿಗೂ ಇದು ಗಮನಕ್ಕೆ ಬಂದಿದೆ. ಸೊ ಒಟ್ಟಾರೆ ನಾವು ರಾಷ್ಟ್ರೀಯ ನಾಯಕರುಗಳು ಸಹಿತ ನಮ್ಮ ಭಾಳ ಜನ ನನ್ನ ಒಡನಾಡಿಗಳೇನು AICC ಅದರ ಅವರು ಎಲ್ಲರೂ ನಾನು ಮಾತಾಡಿದ ನಂತರ ಇಲ್ಲ ನಾಳೆ ನಾನು ಕಾನ್ಸ್ಟಿಟ್ಯೂನ್ಸಿ ಹೊಂಟಿದ್ದೀನೋ ಅವರ ಭಾವನೆಗಳನ್ನು ಏನಿರ್ತದೋ ತಿಳ್ಕೊಂಡು ನಾನು ನಿಮ್ಮ ಜೊತೆಗೆ ಐ ವಿಲ್ ಕಮ್ ಬ್ಯಾಕ್ ಅಂತ ಹೇಳಿ ಇವತ್ತು ಈ ಸಭೆಯನ್ನು ಆಯೋಜನೆ ಮಾಡಿದರೆ ನನಗೆ ಅಧಿಕಾರ ಮುಖ್ಯ ಅಲ್ಲ. ನಂದು ಒಂದೇ ಪ್ರಶ್ನೆ ಏನಂದ್ರೆ ನೀವು ಯಾಕೆ ಮಾತು ಕೊಟ್ರಿ, ಯಾಕೆ ಮಾತು ತಪ್ಪಿದ್ರಿ? ಮಂತ್ರಿ MLA MP ಇವ್ಯಾವೂ ಭಾಳ ಮಹತ್ವದ್ದಲ್ಲ, ಇವು ಯಾವಕ್ಕೂ ಶಾಶ್ವತನೂ ಅಲ್ಲಿ ಭಾಳ ಸುದೀರ್ಘ ರಾಜಕಾರಣ ಮಾಡೀನಿ ನಾನು. ಅದ್ರ ಮಾತು ಕೊಟ್ಟು ಮಾತು ಯಾಕೆ ತಪ್ಪಿದ್ರಿ ಅಂತಕ್ಕಂಥ ಒಂದೇ ಪ್ರಶ್ನೆಗಾಗಿ ನಾನು ಅವತ್ತು ಪ್ರತಿಭಟನೆ ರೂಪದಲ್ಲಿ ನನ್ನ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದೀನಿ. ಆದ್ರೆ ಕಾಂಗ್ರೆಸ್ ಎಲ್ಲಿಂದ ಬಂದು ಕಾಂಗ್ರೆಸ್ನ ಬಂದವಲ್ಲ, ನಾನು ಇಡೀ ರಕ್ತದ ಕಣದ ಕಾಂಗ್ರೆಸ್ ಅದ. ಅದು ನನ್ನ ಕುಟುಂಬ ಕಾಂಗ್ರೆಸ್ ಕುಟುಂಬ ಅನ್ನೋದದ. ನನ್ನ ತಂದೆಯವರ ಕಾಲದಿಂದ ನಾನು ಈ ಪಕ್ಷವನ್ನ ಕಟ್ಟಿ ಬೆಳೆಸಿದೀವಿ ನಾವು. ಜಿಲ್ಲಾ ಪಂಚಾಯತ್ ಚುನಾವಣೆ ಇರೋ ಸಂದರ್ಭದಲ್ಲಿ ಆಗಿನ ಕಾಲ ಹೆಗಡೆಯವರು ಮುಖ್ಯಮಂತ್ರಿ ಇದ್ದಾಗ ಇಲ್ಲಿ ಯಾರೂ ಜಡ್ಪಿ ನಿಂದಿರ್ಲಿಕ್ಕೆ ಇರಲಿಲ್ಲ ಕಾಂಗ್ರೆಸ್ದಾಗ. ನಮ್ಮ ಫಾದರು ನಮ್ಮ ತಂದೆಯವರು ಒಬ್ಬರಿಗೆ ಗೆದ್ದಿದ್ರು, ಮುಂದೆ ನಾನು ಒಬ್ಬನೇ ಗೆದ್ದೆ. ನಾವೆಲ್ಲ ಚಲೋ ದಿನಗಳನ್ನ ನೋಡಿದ್ರಾಗ ಬಂದವರಲ್ಲ, ಅಷ್ಟಿದ್ರು ಇದ್ರಾಗಿದ್ದೀವಿ, ಒಳ್ಳೆಯ ಇದ್ರು ಇದ್ರಾಗಿದ್ದವ್ರು ನಾವು. ಆ ಬದ್ಧತೆ ಆ ರಾಜಕಾರಣ ಇಟ್ಕೊಂಡು ಈ ಪಕ್ಷದಾಗ ಯಾಕೆ ನಾನು ಮುಂದುವರೆದೀನಿ ಅಂದ್ರೆ ಸೆಕ್ಯುಲರಿಸಮ್ ಐಡಿಯಾಲಜಿ. ಯಾವ್ರಿಗೆ ಐಡಿಯಾಲಜಿ ಇರೋದಿಲ್ಲ ಅವ್ರು ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಎಲ್ಲ ಸಮುದಾಯಗಳನ್ನ ಪ್ರೀತಿಯಿಂದ ಕಾಣ್ತಕ್ಕಂಥ ಒಂದು ವ್ಯವಸ್ಥೆ ಗಾಂಧೀಜಿಯವ್ರನ್ನ ಹಿಡಿದು ನೆಹರು ಅವ್ರನ್ನ ಹಿಡಿದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಇಂದಿರಾ ಗಾಂಧಿ ಅಂತವ್ರನ್ನ, ರಾಜೀವ್ ಗಾಂಧಿ ಅಂತವ್ರನ್ನ, ಇಂಥ ಇತಿಹಾಸ ಇರ್ತಕ್ಕಂಥ ಈ ಪಕ್ಷದೊಳಗೆ ಬೆಳಿಬೇಕು, ರಾಜಕಾರಣ ಮಾಡ್ಬೇಕಂತಕ್ಕಂಥ ಬದ್ಧತೆಯಿಂದ ರಾಜಕಾರಣ ಮಾಡಿದೀವಿ. ಅವ್ರ ಜಿಲ್ಲೆ ರಾಜಕಾರಣ ನಿಮಗೆಲ್ಲ ಗೊತ್ತು, ನಾನು ಅದ್ರ ಬಗ್ಗೆ ಹೇಳಕ್ ಹೋಗುದಿಲ್ಲ. ನನ್ನ ಸುದೀರ್ಘ ರಾಜಕಾರಣದಲ್ಲಿ ನಾನು 2 ಚುನಾವಣೆ ಮಾಡ್ತೀನಿ. ಒಂದು ಒಳಗಿನವ್ರ ಜೊತೆಗೆ ಮಾಡ್ತೀನಿ, ಒಂದು ಹೊರಗಿನವ್ರ ಜೊತೆಗೆ ಮಾಡ್ತೀನಿ. ಅದೇ ನನಗೇನು ಹೊಸದು ಇಲ್ಲ. ಮತ್ತು ಆ ಧೈರ್ಯ ಶಕ್ತಿ ನಿಮ್ಮ ಆಶೀರ್ವಾದದಿಂದ ಆ ಧೈರ್ಯನೂ ದೇವರು ನನಗೆ ಕೊಟ್ಟಿದ್ದಾನೆ. ಅದನ್ನ ನೋಡ್ತೀನಿ ನಾನು, ಅದಕ್ಕೆ ಭಾಳ ದೊಡ್ಡದಲ್ಲ. ಆದ್ರೆ ಇವರಿಗೆ ಸಂಕಷ್ಟದಾಗೂ ಸಹಿತ ನಾನು ಸಹಾಯ ಮಾಡೋಂಥ ಸಂದರ್ಭ ಬಂದಾಗ್ರೆ 1996-97 ಯಾರಿಗೆ ಸಂಸದರಾಗಿ ಮಾಡ್ತಕ್ಕಂಥ ಅವಕಾಶ ಬಂದಿತ್ತು, ಬಹಳ ಪ್ರಾಂಜಲ ಮನಸ್ಸಿನಿಂದ ಸಂಸದನಾಗಿ ಮಾಡಿದ್ದೀನಿ. 2018 ಇನ್ನೊಬ್ಬರಿಗೆ ಸಚಿವರಾಗಿ ಮಾಡ್ತಕ್ಕಂಥ ಅವಕಾಶ ಬಂತು, ಬಹಳ ಗಟ್ಟಿ ಧ್ವನಿದಿಂದ ಅವ್ರಿಗೆ ಸಚಿವ ಮಾಡಿ. 2023 ಯಾರಿಗೆ ಟಿಕೆಟ್ ಸಿಗಂಗಿಲ್ಲ ಅಂತಿದ್ರೆ ಅವರಿಗೆ ಬಹಳ ಬದ್ಧತೆಯಿಂದ ನಾನು ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ನಾನು ಟಿಕೆಟ್ ಒಲ್ಲಪ್ಪ ಅಂತ ಹೇಳಿ ನಿರ್ಣಯ ಮಾಡಿ ಟಿಕೆಟ್ ಕೊಡ್ಸಿದ್ದೆ. ಅದು ಇವತ್ತು ಅವರೆಲ್ಲರೂ ಏನ್ ಮಾಡಿದಾರೆ ಅನ್ನೋದು ಆ ಶಾಂತೇಶ್ವರ ಬಿಟ್ಬಿಡ್ತಿಲ್ಲ. ಎಸ್.ಎಂ. ಪಾಟೀಲ್ ಹೇಳದಂಗೆ ಯಾರು ನನಗೆ ಇಷ್ಟು ಸುದೀರ್ಘ ಕಡಿದಾರ ಅವ್ರ ತಮಗನೂ MLC ಮಾಡಿ ನಾವು ಟಿಕೆಟ್ ಕೊಡ್ಸಿನ ಮತ್ತೆ ಬರೀ ಇಲ್ಲಿ ಓಟ್ ಹಾಕ್ಸಿಲ್ಲ. ಸಿದ್ದರಾಮಯ್ಯ ಸಾಹೇಬ್ ಹಿಂಗೆ ನೋಡೋದನ ಇವ್ರ ಪರವಾಗಿ ಬಂದು ಹೇಳಕತ್ತಾರ ಅಂತೇಳಿ ಅನಿವಾರ್ಯದ ಬೇಡ್ಲಕತ್ತಾರ ಕೂಡ್ರಿ ಅಂತೇಳಿ. ಇಲ್ಲೇ ನೋಡಿ ಯಾವ ಹೋಟೆಲ್ ಅಮರ ಹೋಟೆಲ್ದಾಗ ಫಂಕ್ಷನ್ದಾಗ ಇಬ್ರು ಅಣ್ಣ ತಮ್ಮ ಎಲ್ಲ ಬಲ ಕೂತಿದ್ರು. ನಾನು ಹೇಳಿದೆ ನಿಮ್ಮಂಥವ್ರು ಕಟ್ಕೊಂಡು ರಾಜಕಾರಣ ಮಾಡಂಗಿಲ್ಲ ವೇದಿಕೆ ಮೇಲೆ. ಅಲ್ಲಿ ನಿಂತಾರಲ್ಲ ಅವರೇ ಕಟ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಸಂಸ್ಥೆ ಕಟ್ಕೊಂಡು ರಾಜಕಾರಣ ಮಾಡೋಣ. ಸೊ ನನಗೆ ಗೊತ್ತಿದೆ ನಿಮ್ಮಂಥವ್ರು ಎಷ್ಟು ಮಂದಿ ಬಂದ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಮೊದಲು ನೋಡಿನೋ ಮುಂದೆ ನೋಡ್ತೀನೋ ಅದಕ್ಕೆ ಶಕ್ತಿ ತುಂಬಿದವ್ರು ಯಾರು ಅಂದ್ರೆ ನನ್ನ ತಾಲೂಕಿನ ಮಹಾಜನತೆ ಅನ್ನೋದನ್ನ ಅಭಿಮಾನದಿಂದ. ಅದಕ್ಕಾಗಿ ನಿಮಗಾಗಿ ನಾನು ಇವತ್ತೇನು ನಿರ್ಣಯವನ್ನು ಮಾಡಿದೆ ಇದು ನಿಮಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಭಾವನೆ ನಮ್ಮ ಜನರಲ್ಲಿ ಮೂಡಿದೆ. ಅದಕ್ಕೆ ನಾನು ನನ್ನ ನಿರ್ಣಯವನ್ನ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಅಧಿಕಾರಕ್ಕಾಗಿ ರಾಜಕಾರಣ ಮಾಡ್ತಕ್ಕಂಥ ವರ್ಗಕ್ಕೆ ನಾನು ಸೇರಿಲ್ಲ.
ಹಂಗಿದ್ರೆ 2023 ಸರ್ಕಾರ ರಚನೆ ಆದ್ಮೇಲೆ ನನಗೆ ನಿಗಮ ಮಂಡಳಿ ಒನ್ ಆಫ್ ದ ಬೆಸ್ಟ್ ನಿಗಮ ಮಂಡಳಿ ಕೊಡ್ತೀವಿ ಅಂತ ಬಂದಿದ್ರಿ. ನಾನು ತಗೊಂಡಿಲ್ಲ ಅವತ್ತು. ನೀವು ನನಗೆ ಏನು ಮಾತು ಕೊಟ್ಟಿರಿ ಅದನ್ನ ಮಾಡ್ರಿ, ಇಲ್ಲಾಂದ್ರೆ ನಾನು ಆರಾಮ್ ಶಾಸಕನಾಗಿರ್ತೀನಿ ಅಂತ. ಬಿಜಾಪುರ ಜಿಲ್ಲೆಯೊಳಗೆ ಅತಿ ಹೆಚ್ಚು ಅನುದಾನಗಳು ತಂದಿನಿ ನಾನು. ಈ ಸಲ ಸರ್ಕಾರ ರಚನೆ ಆಗ್ಬೇಕು 4,500 ಕೋಟಿ ರೂಪಾಯಿ ಜುಲೈ 14ನೇ ತಾರೀಕಿಗೆ ಈಗಿನ ಮುಖ್ಯಮಂತ್ರಿಗಳಿರ್ತಕ್ಕಂಥ ಅವತ್ತಿನ ನೀರಾವರಿ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವ್ರನ್ನ, ನಮ್ಮೆಲ್ಲರ ಜನನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಕರ್ಕೊಂಡೆ ಕಾರ್ಯಕ್ರಮ ಮಾಡಿದೇವಿ. ಇಲ್ಲಿ ಅಭೂತಪೂರ್ವ ಕಾರ್ಯಕ್ರಮ. ಕಾರ್ಯಕರ್ತರಿಗೂ ಹಾಗೂ ಪತ್ರ ಮಿತ್ರರಿಗೂ ಹಾಗೂ ಇಲ್ಲಿ ಎಲ್ಲ ಸಹೋದರರಿಗೂ ಹಾಗೂ ಎಲ್ಲರಿಗಿಂತ ಮುಖ್ಯವಾಗಿ ನಮ್ಮ ಹಿರಿಯ ತಂದೆಯವರು, ನಾವೇನು ಯಶವಂತಗೌಡ ಪಾಟೀಲ್ ಸಾಹೇಬ್ರ ಅಂತ ಹೇಳ್ತಾ ಇಲ್ಲ, ಇಂಡಿ ತಾಲೂಕಿನ ತಂದೆ ನನ್ನ ಮಗಳಾಗಿ ಒಂದು ವಿನಂತಿ ಮಾಡ್ಕೊತಾರೆ ನಮ್ಮ ಶಾಸಕರ ಹತ್ರ. ದಯಮಾಡಿ ಅವರು ರಾಜೀನಾಮೆನ ಹೊರ ತಗೋಬೇಕು. ಯಾಕೆ ಹೇಳ್ತಾ ಇದೀವಪ್ಪ ಅಂತಂದರೆ, ನಾನು 2021ರಲ್ಲಿ ಅವರು ನನಗೆ ಒಂದು SC/ST ಘಟಕದ ಅಧ್ಯಕ್ಷನಾಗಿ ಮಾಡಿದರು. ಅದು ಮಾಡಿದಿಂದ ಅವ್ರ ಜೋಡಿ ನಾನು ಒಡಾಟ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಸದಾತವಾಗಿ ಸೇವೆಯನ್ನು ಸಲ್ಲಿಸುತ್ತಾ ಎಲ್ಲ ಜನಗಳ ಜೊತೆ ಕೂಡಿ ಒಂದು ಇಲ್ಲಿಯ ಮಟ್ಟಕ್ಕೆ ನನಗೆ ತಂದಿದೆ. ಆದರೆ ಅದು ಯಶವಂತಗೌಡ ಪಾಟೀಲ್ ಅಂತ ಹೇಳ್ತಾರೆ. ಇಂಡಿ ತಾಲೂಕು ಇನ್ನೂ ಅಭಿವೃದ್ಧಿ ಹೆಚ್ಚಾಗಬೇಕು. ಇಂಡಿ ತಾಲೂಕಿನಲ್ಲಿ ಯಾರಾದರೂ ಅಭಿವೃದ್ಧಿ ಮಾಡಿ ಈ ಮಟ್ಟಕ್ಕೆ ಬೆಳೆದು ಎಲ್ಲ ಸಮುದಾಯದವರಿಗೆ ಒಂದುಗೂಡಿಸಿ ಹಿಂದೆ ಲಾಸ್ಟ್ ಕಡೆ ಇರುವಂತಹ ಒಂದು ಕಟ್ಟಕಡ ವ್ಯಕ್ತಿಗೂ ನ್ಯಾಯ ಒದಗಿಸಿ ಮುಂತಂದು ನಿಂತಿದ್ದೆ. ಆದ್ರೆ ಅದು ಯಶವಂತಗೌಡ ಪಾಟೀಲ್ ಸಾಹೇಬ್ ಅಂತ ಹೇಳಕ್ ಇಷ್ಟಪಡ್ತೀನಿ. BJP ಅವ್ರು ಮಾತಾಡ್ತಾರೆ. ಈಗ ನಾವು ನೋಡ್ತಾ ಇದ್ದೀವಿ, ಒಂದು ಶಾಸಕರು ಒಂದು ಮನವಿಯ ರಾಜೀನಾಮೆಯನ್ನು ಕೊಟ್ಟಿಂದ ಅವರು ಎಲ್ಲರೂ ಒಂದೊಂದು ಮಾತಾಡ್ತಾರೆ. ಅದು ಮಾತೇ ನಿಮಗೆ ಗೆಲುವಾಗುತ್ತೆ ಸರ್. ಮುಂದಿನ ದಿನಮಾನಗಳಲ್ಲಿ ಅವ್ರು ಏನು ಮಾತಾಡ್ತಿದಾರಲ್ಲ ಆ ಮಾತಿನಿಂದ ನೀವು ದೊಡ್ಡ ಸ್ಥಾನಕ್ಕೆ ಏರ್ತೀರಾ, ಸಚಿವನಾಗಿ ನೋಡ್ತೀವಿ ನಾವು. ನಮ್ಮ ಚಲೋ ಹೋದ್ರು ನಿಮ್ಮನ್ನು ನಾವು ಬಿಡೋದಿಲ್ಲ. ಇದು ನನ್ನ ಮಹಿಳಾ ಘಟಕ ತಾಯಂತಿರು ಎಲ್ಲರೂ ನಾವು ಬಂದೆವು. ಬೆಂಗಳೂರಿನ ಸಣ್ಣ ಮಗು ಇದೆ ಒಂದು, ಆ ಮಗುವಿನ ತಗೊಂಡು ನಾನು ಬೆಂಗಳೂರು ಬರಬೇಕಾದ್ರೆ ಅದು ಎದಕ್ಕೆ ಕಾರಣಪ್ಪ ಅಂದರೆ, ನಾನು ಒಂದು ಸಚಿವ ಸ್ಥಾನದಲ್ಲಿ ನಮ್ಮ ತಂದೆಯವ್ರನ್ನ ನೋಡ್ತೀವಿ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಇಂಡಿ ತಾಲೂಕಿನ ಒಂದು ಜನಮೆಚ್ಚಿದ ನಾಯಕ, ಎಲ್ಲ ಜನರ ಮನಸ್ಸಿಗೆ ಗೆದ್ದಿರುವಂಥ ನಾಯಕರು ಸಚಿವ ಸ್ಥಾನದಾಗ ಬರ್ತಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಬೇಕಂತ ನಾವು ಹೋಗ್ದೆವು. ಆದ್ರಲ್ಲಿ ಕುತಂತ್ರಿಗಳು ಇರ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಇದೇ ಫಸ್ಟ್ ಟೈಮ್ ಈ ರೀತಿ ಆಗಿರೋದು. ಸಿದ್ದರಾಮಯ್ಯ ಸಾಹೇಬ್ರಿಗೂ ಹೇಳಕ್ ಇಷ್ಟಪಡ್ತೀವಿ, DK ಶಿವಕುಮಾರ್ ಸಾಹೇಬ್ರಿಗೆ ನಾನು ಹೇಳಕ್ ಇಷ್ಟಪಡ್ತೀನಪ್ಪ ಅಂತಂದ್ರೆ, ಸಾರಿ ತೋರಿಸ್ಲಕತ್ತಾರ. ಬಹುಶಃ ಗೌಡ್ರದು ರಾಜಕಾರಣದ ಇತಿಹಾಸ ತಾವೆಲ್ಲ ಗಮನಿಸಿದ್ದೀರಿ. ನಾವು ಸಣ್ಣವರಿದ್ದೀವಿ. ಅವ್ರ ತಂದೆಯವರ ಕಾಲದಿಂದ ಹಿಡ್ಕೊಂಡು ಅವರು ಕಟ್ಟ ಕಾಂಗ್ರೆಸ್ ಪಕ್ಷದವರು. ನಮ್ಮ ತಾಲೂಕಿನಲ್ಲಿ ಅದು BJP ಅವ್ರು ಹೇಳ್ತಿರ್ತಾರೆ, ನಾವು ಸೈಕಲ್ ಹೊಡೆದು BJP ಕಟ್ಟಿವಿ ಅಂತ ಹೇಳಿ. ಗೌಡ್ರು ಕೂಡ ಸೈಕಲ್ ಹೊಡೆದು ಕಾಂಗ್ರೆಸ್ ಕಟ್ಟಾರ ನಮ್ಮ ತಾಲೂಕಿನಾಗ. ಅದು ನೆನಪಿರ್ಲಿ ಎಲ್ಲರಿಗೂ. ಹೀಗಾಗಿ ಅವ್ರ ಕೊಡುಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಅದ. ಅವ್ರ ಮನೆಯದ ಕೊಡುಗೆ ಬಹಳ ಅದ, ಅವ್ರ ತಂದೆಯವ್ರ ಕೊಡುಗೆ ಬಹಳ ಅದ. ಗೌಡ್ರ ರಾಜಕೀಯ ಜೀವನ ಜಡಪಿಯಿಂದ ಚಾಲು ಆಗಿ ಇವತ್ತ 3 ಬಾರಿ ಹ್ಯಾಟ್ರಿಕ್ ಹೀರೋ ಆಗಿ ನಮ್ಮ ಕ್ಷೇತ್ರದಲ್ಲಿ ಅವರು ಶಾಸಕರಾಗಿ ಆಗಿದ್ದಾರೆ. ಅದಕ್ಕೆ ನಾವು ಈಗಷ್ಟೇ ಹೇಳುದು, ಗೌಡ್ರಿಗೆ ಎಷ್ಟು ನೋವು ಆಗ್ಯದ ಅದ್ರ 10 ಪಟ್ಟ ಇಲ್ಲಿರುವಂತ ಕಾರ್ಯಕರ್ತರಿಗೆ, ನಮ್ಮ ಮತಕ್ಷೇತ್ರದ ಜನರಿಗೆ ಕಟ್ಟ ಕಡೆಯ ವ್ಯಕ್ತಿ ನಾವು ಗೌಡ್ರಿಗೆ ಒಂದ್ ಹೇಳ್ಬೇಕಂದ್ರ, ಪಕ್ಷಾತೀತವಾಗಿ ಗೌಡ್ರ ಅಭಿಮಾನಿಗಳದಾರ ನಮ್ಮ ತಾಲೂಕಿನಾಗ. ಬೇರೆ ಪಕ್ಷದಾಗನು ಗೌಡ್ರ ಅಭಿಮಾನಿಗಳದಾರ. ಯಾಕಂದ್ರ ಅಂತ ಗುಣದವ್ರು ಅವರು. ಅವ್ರ ಹತ್ರ ಯಾರೇ ಏನೇ ಕೆಲಸ ಇತ್ತು ಬಂದಿದ್ರು ಅಂದ್ರ ಎಲ್ಲರಿಗೂ ಪಾಸಿಟಿವ್ ರೆಸ್ಪಾನ್ಸ್ ಮಾಡಿ, ಎಷ್ಟೋ ಜನ ಅವ್ರು ಚುನಾವಣೆ ಮಾಡಿಲ್ಲ ಆದ್ರೂ ಸಹಿತ ಅವ್ರ ಹತ್ರ ಸಹಾಯಕ್ಕೆ ಬಂದ್ರೆ ಸಹಾಯ ಮಾಡಿದಂತ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನಮ್ಮ ಯಶವಂತಗೌಡ ಪಾಟೀಲ್ ಅನ್ನುವಂಥದ್ದನ್ನ ನಾನು ಇವತ್ತಿನ ದಿವಸ ಹೇಳ್ಬೇಕಾಗ್ತದೆ. ಹೀಗಾಗಿ ಅನೇಕ ಷಡ್ಯಂತ್ರಗಳಾಗಿರ್ತಾವ. ಗೌಡ್ರಿಗೆ ಅನ್ಯಾಯ ಆಗ್ಬಾರ್ದಾಗಿತ್ತಿದು ಆಗಿದೆ. ಏನೋ ಒಂದು ಷಡ್ಯಂತ್ರದಿಂದ ಅವರಿಗೆ ಸಚಿವ ಸ್ಥಾನ ತಪ್ಪ್ಯದ. ನಾನು ಒಂದೇ ಮಾತು ಹೇಳ್ತೀನಿ, ಸಚಿವ ಸ್ಥಾನದಿಂದ ನಿಮಗೆ ತಪ್ಪಿರಬಹುದು ಗೌಡ್ರೆ, ಇಲ್ಲಿರುವಂತ ಎಲ್ಲ ಕಾರ್ಯಕರ್ತರ ಹೃದಯ ಸಿಂಹಾಸನದಲ್ಲಿ ನೀವು ಯಾವತ್ತಿಗೂ ಸಚಿವ ಸ್ಥಾನಕ್ಕಿಂತ ದೊಡ್ಡವರಿದ್ದೀರಿ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮುಖ್ಯವಾಗಿ ನಮ್ಮೆಲ್ಲ ಯುವ ಪಡೆ, ನಮ್ಮೇನು ಯುವಕರಿದ್ದಾರೆ ತಾಲೂಕಿನಾಗ, ನೋಡ್ರಿ ನಿಮ್ ಇಲೆಕ್ಷನ್ ಟೈಮ್ನಾಗ ಹಗಲ ರಾತ್ರಿ ದುಡ್ದಾರವ್ರು. ಮನಿ ಹೋಗಿ ನಿಮ್ ಸಂಬಂಧ ಹಿರಿಯರಿಗೆ ಕಾಲ್ ಹಿಡಿದು ನಿಮಗೆ ಮತ ಕುಡಿಸ್ಯಾರ. ಹೀಗಾಗಿ ದಯವಿಟ್ಟು ನೀವೇನು ಈ ರಾಜೀನಾಮೆ ಕೊಟ್ಟಿದ್ದೀರಿ, ದಯವಿಟ್ಟು ಅದು ಹಿಂದ್ ತಗೋಬೇಕು. ಯಾಕಂದ್ರೆ ನೀವು ಆ ರಾಜೀನಾಮೆ ಹಿಂದ್ ತಗೊಳ್ಳಿಲ್ಲ ಅಂದ್ರ ಇವತ್ತಿನ ದಿವಸ ನಮ್ಮ ಇಡೀ ಮತಕ್ಷೇತ್ರ ಇನ್ನಾಗ ಹಿರಿಯರು ಹೇಳಿದ್ರಲ್ಲ, ತಾಯಿ ಇಲ್ಲದ ಮನಿ ಆಗ್ತದ ಅನ್ನುವಂಥದ್ದು ಒಂದು ನಂದು ಭಾವನೆ ಅದ. ಮತ್ತು ಸ್ಪೆಷಲ್ ಆಗಿ ನಮ್ಮ ಯುವ ಪಡೆ ಯುವಕರು ನಿಮ್ಮ ಮ್ಯಾಗ ಬಹಳ ಆಶಾಭಾವನೆ ಇಟ್ಕೊಂಡಿದ್ದಾರೆ. ಇನ್ನೂ ನಿಮ್ಮಿಂದ ಹೆಚ್ಚು ಹೆಚ್ಚು ಅಭಿವೃದ್ಧಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಸೊ ಹೀಗಾಗಿ ನೀವು ನಮ್ಮೆಲ್ಲರ ಮಾತಿಗೆ ಗೌರವ ಕೊಟ್ಟು ದಯವಿಟ್ಟು ಆ ರಾಜೀನಾಮೆಯಿಂದ ಹಿಂಪಡಿಬೇಕು. ಅದು ವಿಚಾರ ಮಾಡಬಾರ್ದು. ಮುಂದೆ ಬರುವಂತ ದಿನ ಇನ್ನ ಅದ,
2028ಕ್ಕೆ ನಾವು ಹೇಳಂಗಿಲ್ಲ ಏನನ್ನುವಂಥದ್ದನ್ನ ನಾವು ಚುನಾವಣೆ ಮೂಲಕ ತೋರ್ಸೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮುಖ್ಯವಾಗಿ ನಾವು ಸಾಮಾಜಿಕ ಜಾಲತಾಣದ ದಯವಿಟ್ಟು ಹೇಳ್ತೀನಿ, ಯಾರು ಈ ಬೇರೆ ಬೇರೆ ರೀತಿ ಒಳಗೆ ಕಮೆಂಟ್ ಹಾಕೋದಾಗ್ಲಿ, ಯಾರಿಗಾರ ಟೀಕೆ ಟಿಪ್ಪಣಿ ಮಾಡೋದಾಗ್ಲಿ ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ. ಅದು ನಮ್ ಗೌಡ್ರಿಗೆ ಶೋಭೆ ಅಲ್ಲ. ಯಾಕಂದ್ರೆ ನಾವು 2023 ಇಲೆಕ್ಷನ್ ತಮಗೆಲ್ಲ ಗೊತ್ತದ, ಹಲವಾರು ಜನರು ತಮ್ಮ ಇಲೆಕ್ಷನ್ ಬಿಟ್ಟು ಗೌಡ್ರಿಗೆ ಟೀಕೆ ಟಿಪ್ಪಣಿ ಮಾಡಿದ್ರು, ಅದ್ರಲ್ಲಿಂದ ಅವ್ರು ಸೋತಾರ ಹೊರತಾಗಿ ಅವ್ರು ಮತ್ತೊಂದು ಎದುರು ಸೋತಿಲ್ಲ. ಇದು ಅರ್ಥ ಇರ್ಲಿ. ಅದಕ್ಕೆ ನಾವು ನಮ್ಮ ಕೆಲಸದ ಮುಖಾಂತರ ನಾವು ಜನರ ಬಳಿ ಹೋಗೋಣ. ಜನರು ಯಾವತ್ತಿಗೂ ನಿಮ್ ಜೊತೆ ಇರ್ತಾರೆ ಗೌಡ್ರ. ಕೇವಲ ಸಂತೋಷದಾಗಿರೋರು ಅಷ್ಟೇ ಅಲ್ಲ, ನಿಮ್ ಕಷ್ಟದಾಗೂ ನಾವ್ ಇರ್ತೀವಿ ಅನ್ನುವಂತ ಭರವಸೆ ಇವತ್ತಿನ ದಿವಸ ನಾವು ಕೊಡ್ಲಿಕ್ಕೆ ನಿಮ್ ಜೊತೆ ಬಂದಿದ್ದೀವಿ. ಹೀಗಾಗಿ ಮುಖ್ಯವಾಗಿ ಎಲ್ಲರಿಗೂ ನಾನು ಹೇಳೋದಿಷ್ಟೇ, ಬಹಳ ಶಾಂತಿಯಿಂದ ಸಹಬಾಳ್ವೆಯಿಂದ ಎಲ್ಲರೂ ಇರೋಣ, ಗೌಡ್ರ ಜೊತೆ ನಿಂದ್ರೋಣ, ಗೌಡ್ರಿಗೆ ಸಾಂತ್ವನದ ಮಾತುಗಳನ್ನು ಹೇಳೋಣ. ಮತ್ತು ಮುಖ್ಯವಾಗಿ ದಯವಿಟ್ಟು ಗೌಡ್ರ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.